ಈ ಒಂದು ಕಾರ್ಯಕ್ರಮ ಮಾರ್ಚ್ 15ನೇ ತಾರೀಕು ನಡೀತಾ ಇರುವಂಥ ಕಾರ್ಯಕ್ರಮ ಅಪ್ಪು ಉತ್ಸವ. ಯಾಕಂದ್ರೆ ಇವತ್ತು ನಾವು ಸಮಾಜದಿಂದ ಏನ್ ಪಡ್ಕೊಳ್ತೀವಿ, ನಾವು ಸಮಾಜಕ್ಕೆ ಅಷ್ಟೇ ಕೊಡೋದು ಸಹ ಮುಖ್ಯ ಆಗುತ್ತೆ ಅಂತ ಕೊಡುವಂತ ಕಾರ್ಯಕ್ರಮಗಳು ಹೆಚ್ಚಾಗಿ ಆಗಲಿ ತಮ್ಮಿಂದ ಅಂತ ಇದು ನಿಮ್ಮ ವಾಹಿನಿ ಕಲಾವೇದಿಕೆ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಇದು ನಮ್ಮ 55ನೇ ಕಾರ್ಯಕ್ರಮ ಅಪ್ಪು ಉತ್ಸವ. ಈ ಒಂದು ಅಪ್ಪು ಉತ್ಸವನ ನಾವು ರಾಯಭಾರಿಯಾಗಿ ನೆನಪಿರಲಿ ಪ್ರೇಮ್ ಅವ್ರನ್ನ ಆಯ್ಕೆ ಮಾಡ್ಕೊಂಡ್ವಿ ನಮ್ಮ ಒಂದು ಸಂಸ್ಥೆಯ ವತಿಯಿಂದ. ನೆನಪಿರಲಿ ಮೂವಿನಲ್ಲಿ ಅವರ ಒಂದು ಹೆಸರು ಕಿಶೋರ್ ಅಂತ, ಸೊ ಅದಕ್ಕೋಸ್ಕರ ನನ್ನ ಹೆಸರು ಕಿಶೋರ್ ಅಂತ. ಓಕೆ, ನಮಗೆ ನೆನಪಿರಲಿ ಪ್ರೇಮ್ ಅವರೇ ರಾಯಭಾರಿಯಾಗಿ ಇರಬೇಕು. ಏನಕ್ಕಂದರೆ ನಾವು ಇವಾಗ ಏನು 54 ಕಾರ್ಯಕ್ರಮಗಳು ಮಾಡಿದ್ದೀವಿ, ನಾವು ಯಾವುದೇ ರೀತಿ ರಾಯಭಾರಿ ಅಂತ ಆಯ್ಕೆ ಮಾಡಿರಲಿಲ್ಲ. ಬಟ್ ಈ ಸತಿ ಅಪ್ಪು ಉತ್ಸವ ಒಂದು ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಆಗಬೇಕು ಅನ್ನೋ ರೀತಿಯಲ್ಲಿ ನಾವು 2 ತಿಂಗಳು ಮುಂಚೆನೆ ನೆನಪಿರಲಿ ಸರ್ ಫೋನ್ ಮಾಡಿ ಮಾತಾಡಿದಾಗ ಅವರು ತುಂಬ ಹೃದಯದಿಂದ ನಮ್ಮ ಮನೆಗೆ ನೀನು ಬ್ರೇಕ್ಫಾಸ್ಟ್ಗೆ ಬರಬೇಕಪ್ಪ ಅಂದರು. ಸೊ ಅವ್ರ ಮನೆಗೆ ಬ್ರೇಕ್ಫಾಸ್ಟ್ಗೆ ಹೋಗಿ ಅವ್ರಿಗೆ ನಾವು ನಮ್ಮ ಒಂದು ಕಾರ್ಯಕ್ರಮದ ಪ್ರೋಟೋಕಾಲ್ ಎಲ್ಲ ಹೇಳಿದ್ವಿ. ಸರ್ ಈ ಥರ ನಮ್ಮ ಕಾರ್ಯಕ್ರಮಗಳು ಮಾಡ್ಕೊಂಡು ಬಂದಿದ್ದೀವಿ, ಇಂತಿಂಥವ್ರು ಚೀಫ್ ಗೆಸ್ಟಾಗಿ ಬಂದಿದ್ದಾರೆ, ಮತ್ತು ಇಂತಿಂಥ ಮಾಧ್ಯಮದವ್ರಿಗೆ ನಾವು ಇಂತಿಂಥ ಮಾಧ್ಯಮ ಸೇವಕನ ಪ್ರಶಸ್ತಿಗಳು ಕೊಟ್ಟಿದ್ದೀವಿ ಅಂತ. ಸೊ ತುಂಬ ಖುಷಿ ಆಯಿತು ಅವ್ರಿಗೆ. ಸೊ ಹಾಗಾಗಿ ನೆನಪಿರಲಿ ಸರ್, ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನನ್ನ ಪಕ್ಕ ಕೂತ್ಕೊಂಡಿರೋದು ಲಿಖಿತ್ ಅಂತ. ಸೊ ರಾಜ್ ಡ್ಯಾನ್ಸ್ ಅಕಾಡೆಮಿ ಅನ್ನೋ ಒಂದು ಸಂಸ್ಥೆ ನಡೆಸ್ಕೊಂಡು ಬರ್ತಾ ಇದ್ದಾರೆ. 100 ಕಲಾವಿದರುಗಳಿಗೆ ಅವರು ಒಂದು ವೇದಿಕೆಯಾಗಿ ಅವರ ಒಂದು ಡ್ಯಾನ್ಸ್ ಅಕಾಡೆಮಿ ಇದೆ. ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಕಲ್ಚರಲ್ ಪ್ರೋಗ್ರಾಮ್ಸ್ ಅಂತೂ ಇದ್ದೇ ಇರುತ್ತೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಲೈಕ್ ಭರತನಾಟ್ಯಂ, ವೆಸ್ಟರ್ನ್ ಡ್ಯಾನ್ಸ್, ಕುಚಿಪುಡಿ, ಕಥಕ್ಕಳಿ ಮತ್ತು ಹಾಗೆ ಮ್ಯಾಜಿಕ್ ಶೋಸ್ ಆಗಿರ್ಬೋದು. ಏನಕ್ಕಂದರೆ ಈಗ ನಾವು ಕಾರ್ಯಕ್ರಮ ಮಾಡಬೇಕಾದ್ರೆ ಇದು ನಿಮ್ಮ ವಾಹಿನಿ ಕಲಾವೇದಿಕೆ ನಮ್ಮೊಂದು ಉದ್ದೇಶ. ಸೊ ಹಾಗಾಗಿ ನಮಗೆ ಪ್ರತಿ ಸತಿನೂ ನಮಗೆ ಕೈ ಜೋಡಿಸ್ತಾ ಇರೋದು ಲಿಖಿತ್ ಅವರ ಸಂಸ್ಥೆ ಬಂದು ನಮಗೆ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಈ ಒಂದು ಕಾರ್ಯಕ್ರಮ ಮಾರ್ಚ್ 15ನೇ ತಾರೀಕು ನಡೀತಾ ಇರುವಂಥ ಕಾರ್ಯಕ್ರಮ ಅಪ್ಪು ಉತ್ಸವ. ಈ ಒಂದು ಕಾರ್ಯಕ್ರಮ ನಾಟ್ಯ ಪ್ರಿಯ ಆಡಿಟೋರಿಯಮಲ್ಲಿ ಮಾಡ್ತಾ ಇದ್ದೀವಿ, ರಾಮಮೂರ್ತಿ ನಗರಿಗೆ. ಫಾರ್ ದ ಫಸ್ಟ್ ಟೈಮ್ ನಾವು ಅಲ್ಲಿ ಮಾಡ್ತಿರುವಂಥ ಕಾರ್ಯಕ್ರಮ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮಗೆ ಗಣಸಿ ಸದಾನಂದ ಸ್ವಾಮಿ ಅವರು ಬರ್ತಾ ಇದ್ದಾರೆ, ರಾಯಭಾರಿಯಾಗಿ ನೆನಪಿರಲಿ ಪ್ರೇಮ್ ಸರ್ ಬರ್ತಾ ಇದ್ದಾರೆ, ಮತ್ತು ಪ್ರಮೀಳಾ ನಿಸರ್ಗಿ ಅವರು ಬರ್ತಾ ಇದ್ದಾರೆ, ಹೈಕೋರ್ಟ್ ಅಡ್ವೊಕೇಟು, ಹಾಗೆಯೇ ಅನ್ಮೋಲ್ ವಿಜಯ್ ಭಟ್ಕಳ್ ಬರ್ತಾ ಇದ್ದಾರೆ. ಸೊ ಇನ್ನೂ ಹಲವಾರು ಗಣ್ಯ ವ್ಯಕ್ತಿಗಳು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಸರ್, ಮೊದಲನೇದಾಗಿ ಅಭಿನಂದನೆಗಳು ಕಿಶೋರ್ ಅವರಿಗೆ ಮತ್ತು ಅವರ ತಂಡಕ್ಕೆ. ಇದು ನಿಮ್ಮ ವಾಹಿನಿ ಕಲಾವೇದಿಕೆ ಮುಖಾಂತರ ಸಾಕಷ್ಟು ಕಾರ್ಯಕ್ರಮಗಳನ್ನು ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ದಾರೆ, ಸಮಾಜಮುಖಿ ಕಾರ್ಯಕ್ರಮಗಳನ್ನು. ಈ ವರ್ಷ ಅಪ್ಪು ಉತ್ಸವ ಅನ್ನೋ ಹೆಸರಿನಲ್ಲಿ ಪ್ರಮುಖವಾಗಿ ನಿಮ್ಮ ಮಾಧ್ಯಮದವರಿಗೆ ಮತ್ತು ಕಲಾವಿದರಿಗೆ, ಸ್ಪೆಷಲ್ ಆಗಿ ಜಾನಪದ ಕಲಾವಿದರಿಗೆ ಮತ್ತು ಪಾಲಿಟಿಷಿಯನ್ಸ್ಗಳು ಸಹ ಸಾಕಷ್ಟು ಜನಕ್ಕೆ ಸಂಬಂಧಪಟ್ಟಾಗೆ ಪ್ರಶಸ್ತಿಗಳನ್ನು ಕೊಡುವಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಹಾಗೆಯೇ ಭರತನಾಟ್ಯ ಕಲಾವಿದರಿಗೆ ಎಲ್ಲರಿಗೂ ಸಹ ಪ್ರಶಸ್ತಿ ಪ್ರದಾನ ಸಮಾರಂಭಗಳು ಯಾಕೆ ಮುಖ್ಯ ಆಗುತ್ತೆ ಅಂತ ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ. ನಾನು ಪ್ರತಿ ವೇದಿಕೆಯಲ್ಲೂ ಸಹ ಹೇಳ್ತಾ ಇದ್ದೀನಿ, ಯಾವುದೋ ಒಂದು ಮೊಮೆಂಟೋಸ್ ಕೊಟ್ಟಾಗ ಅಥವಾ ಅವಾರ್ಡ್ಗಳು ಕೊಟ್ಟಾಗ ಅವರ ಪ್ರತಿಭೆಗಳನ್ನು ಗುರುತಿಸಿ ನಾವು ಯಾವುದೇ ಮನೆಗೆ ಹೋದ್ರೂ ಸಹ ಮೊದಲನೇದಾಗಿ ನೀವು ಎಷ್ಟು ಆಸ್ತಿ ಸಂಪಾದನೆ ಮಾಡಿದ್ದೀರಾ, ಏನೇನು ಪ್ರಾಪರ್ಟೀಸ್ ಇದೆ ಅಂತ ಯಾರು ಕೇಳಲ್ಲ. ಎಲ್ಲರೂ ನೋಡೋದು ಅವ್ರ ಮನೆ ಗೋಡೆಗಳ ಮೇಲೆ ಎಷ್ಟೋ 100 ಡೇಸ್ ಸಿನಿಮಾ ಟ್ರೋಫಿಗಳಿದೆ, ಯಾರ್ಯಾರು ಏನು ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ, ಯಾವ ಪ್ರಶಸ್ತಿ ಬಂದಿದೆ ಇವರಿಗೆ, ಅದನ್ನು ನೋಡ್ತಾನೆ ಒಂದು 5 ನಿಮಿಷ ನಿಂತ್ಕೊಳ್ತೀವಿ. ಸೊ ಅದೇ ನಾವು ಸಂಪಾದನೆ ಮಾಡುವಂಥ ನಿಜವಾದ ಆಸ್ತಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಬರೀ ನಮಗೆ ಮೊಮೆಂಟಸ್ ಆಗಿ ಪ್ರಶಸ್ತಿಗಳಾಗಷ್ಟೇ ಬರೋದಿಲ್ಲ, ನಮ್ಮ ಹೆಗಲ ಮೇಲೆ ಜವಾಬ್ದಾರಿಯಾಗಿಯೂ ಸಹ ಬರುತ್ತೆ. ಆ ಜವಾಬ್ದಾರಿನ ಮತ್ತಷ್ಟು ಸಮರ್ಥವಾಗಿ ನಿಭಾಯಿಸ್ತಾ ಮತ್ತಷ್ಟು ಪ್ರಶಸ್ತಿಗಳನ್ನ ತಗೊಳ್ಳುವಂಥ ಒಂದು ಸಂದರ್ಭ. ಸ್ಪೆಷಲ್ ಆಗಿ ಅವರು ಅಷ್ಟು ಪ್ರತಿಭೆಗಳನ್ನ ಗುರುತಿಸಿ ಒಂದು ಪ್ರಶಸ್ತಿಯನ್ನ ಕೊಡ್ತಾರಲ್ಲ, ಅದು ಬಹಳ ಮುಖ್ಯ. ಯಾಕಂದ್ರೆ ನಮ್ಮಲ್ಲಿ ಏನೇ ಪ್ರತಿಭೆ ಇದ್ರು ಅದನ್ನ ಗುರುತಿಸಿ ಯಾರೋ ಒಂದು ಅಪ್ರಿಷಿಯೇಟ್ ಮಾಡಿದಾಗ ಮಾತ್ರನೇ ಅದಕ್ಕೆ ಬೆಲೆ. ಈಗ ನಮ್ಗಂದ್ರೆ ಸಿನಿಮಾ ನಟರುಗಳಿಗೆ ಆಲ್ರೆಡಿ ಒಳ್ಳೆ ಎಕ್ಸ್ಪೋಜರ್ ಇರುತ್ತೆ, ನಾವು ಚೆನ್ನಾಗಿ ಆಕ್ಟ್ ಮಾಡಿದ್ರೆ ತುಂಬಾ ಹ್ಯೂಜ್ ಸ್ಕೇಲ್ ಅಲ್ಲಿ ಅದು ಸ್ಪ್ರೆಡ್ ಆಗುತ್ತೆ, ಪ್ರಶಸ್ತಿಗಳು ಬರೋದು ಸಾಮಾನ್ಯ. ಆದ್ರೆ ಭರತನಾಟ್ಯ ಕಲಾವಿದರು, ಜಾನಪದ ಕಲಾವಿದರು ಇವರೆಲ್ಲರೂ ಸಹ ಅವರಿಗೆ ವೇದಿಕೆಯನ್ನು ಸಿಗೋದೇ ಬಹಳ ಕಷ್ಟ ಆಗಿರುತ್ತೆ. ಆ ರೀತಿ ವೇದಿಕೆಗಳು ಸಿಕ್ಕಿದಾಗ ಅವ್ರನ್ನ ಗುರುತಿಸಿ ಒಂದು ಪ್ರಶಸ್ತಿ ಕೊಡುವಂಥದ್ದು ಇದೆಯಲ್ಲ, ಅದು ಬಹಳ ಮುಖ್ಯ. ಪ್ರಶಸ್ತಿ ಬಹಳಷ್ಟು ಮುಖ್ಯ ಆಗುತ್ತೆ. ಅಂತ ಒಂದು ಕಾರ್ಯಕ್ರಮವನ್ನ ನನ್ನ ಆತ್ಮೀಯ ಗೆಳೆಯ ಅಪ್ಪು ಅವರ ಹೆಸರಿನಲ್ಲಿ ಈ ವರ್ಷ ಪ್ರಶಸ್ತಿ ಪ್ರದಾನವನ್ನು ಮಾಡ್ತಾ ಇದ್ದಾರೆ. ತುಂಬಾ ಖುಷಿಯಾದಂತಹ ವಿಚಾರ ಕಿಶೋರ್ ಅವರೇ ಮತ್ತೆ ತಂಡದವರಿಗೆ. ಒಳ್ಳೇದಾಗಲಿ. ಎಲ್ಲ ಈ ರೀತಿಯಾದಂಥ ಸಾಕಷ್ಟು ಕಾರ್ಯಕ್ರಮಗಳನ್ನ ಪ್ರತಿ ವರ್ಷ ಮಾಡ್ತಾ ಇರಿ ಅಂತ ಹೇಳ್ತೀವಿ.
ಈ ವರ್ಷ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ರಾಯಭಾರಿಯಾಗಿ ನನ್ನನ್ನು ಆಯ್ಕೆ ಆಗಬೇಕು ಅಂತ ಕೇಳಿದ್ರು. ಅಫ್ಕೋರ್ಸ್ ಒಂದು ಸಮಾಜಮುಖಿ ಕಾರ್ಯಕ್ರಮ, ಒಂದು ಒಳ್ಳೆ ಕಾರ್ಯಕ್ರಮ ಮಾಡಬೇಕಾದ್ರೆ ಯಾವಾಗಲೂ ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ ಅಂತ ಹೇಳಿ ನಾನು ರಾಯಭಾರಿ ಆಗೋದಕ್ಕೆ ಒಪ್ಕೊಂಡಿದ್ದೀನಿ. ಮತ್ತಷ್ಟು ಯಶಸ್ವಿ ಕಾರ್ಯಕ್ರಮಗಳನ್ನ ಮಾಡಿ, ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡಿ, ಯಾಕಂದ್ರೆ ಇವತ್ತು ನಾವು ಸಮಾಜದಿಂದ ಏನ್ ಪಡ್ಕೊಳ್ತೀವಿ, ನಾವು ಸಮಾಜಕ್ಕೆ ಅಷ್ಟೇ ಕೊಡೋದು ಸಹ ಮುಖ್ಯ ಆಗುತ್ತೆ. ಅಂತ ಕೊಡುವಂತ ಕಾರ್ಯಕ್ರಮಗಳು ಹೆಚ್ಚಾಗಿ ಆಗಲಿ ತಮ್ಮಿಂದ ಅಂತ ಹಾರೈಸಿ. ಒಳ್ಳೆದಾಗಲಿ. ತುಂಬ ಹೃದಯದ ಅಭಿನಂದನೆಗಳು.